ಹಾಯ್ ಫ್ರೆಂಡ್ಸ್, ನಿನ್ನೆ 8 PM ಈ 8 PM ನನ್ನ ಕೈಗೆ ಸಿಕ್ತು. ಇದನ್ನ ನೈಟ್ ಬಿಟ್ಕೊಂಡು ಮಾರನೇ ದಿನ ಅದೇ 8 AM ನನ್ನ ಮತನ 500 ರೂಪಾಯಿಗೆ ಮಾರ್ಬಂದೆ. ಫ್ರೆಂಡ್ಸ್, ನನಗೊಂದು ಡೌಟ್ ಇದೆ. ನಮ್ಮ ತಿಪ್ಟೂರಿಂದ ಹಾಸನ್ ಹೋಗೋ ಹೈವೇನಲ್ಲಿ 3 ಚೆಕ್ ಪೋಸ್ಟ್ ಇದೆ. ಒಂದು ಬನ್ನಿಹಳ್ಳಿ ಗೇಟ್ ಅಲ್ಲಿ ಇದೆ, ಎರಡನೇ ನಮ್ಮ ಚಿಂದೇನಹಳ್ಳಿ ಗಡಿನಲ್ಲಿದೆ, ನೆಕ್ಸ್ಟ್ ಮೂರನೇದು ಬಂದು ದುದ್ದದ ಹತ್ರ ಒಂದಿದೆ. ಈ 3 ಚೆಕ್ ಪೋಸ್ಟ್ ನ ದಾಟಿ ನಮ್ಮೂರಿಗೆ ಹೇಗೆ ಇಷ್ಟೊಂದು ದುಡ್ಡು ಬಂತು? ನಮ್ಮೂರು ಕೆಂಕೆರೆ, ಹಾಸನ್ ಡಿಸ್ಟ್ರಿಕ್ಟ್ ಅರಸೀಕೆರೆ ತಾಲೂಕು ಗಣಸಿ ಹೋಬಳಿಯಲ್ಲಿದೆ. ನಮ್ಮೂರಲ್ಲಿ 2 ಬ್ಲಾಕ್ ಇದೆ. ಫಸ್ಟ್ನೇ ಬ್ಲಾಕ್ ಅಲ್ಲಿ 1110 ಮತದಾರರಿದ್ದಾರೆ, ಮತ್ತೆ ಸೆಕೆಂಡ್ನೇ ಬ್ಲಾಕ್ ಅಲ್ಲಿ 1000 ಮತದಾರರಿದ್ದಾರೆ. ಟೋಟಲ್ 2110 ಮತದಾರರಿದ್ದಾರೆ. ಕಾಂಗ್ರೆಸ್ನವರು ಒಂದು ಓಟಿಗೆ 500 ರೂಪಾಯಿ ಅಂತೆ 2110 ಮತದಾರರಿಗೆ 10,55,000 ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಬಿಜೆಪಿ ಮತ್ತೆ JDS ನವರು ಸೇರಿ 10,55,000 ರೂಪಾಯಿ ಕೊಟ್ಟಿದ್ದಾರೆ. ಟೋಟಲ್ ಇದ್ರ ಅಮೌಂಟ್ ಬಂದ್ಬಿಟ್ಟು 21,10,00,000 ರೂಪಾಯಿ ಅಮೌಂಟ್ ಆಗಿದೆ. ಇದರಲ್ಲಿ ಎಣ್ಣೆದನ ಲೆಕ್ಕ ಹಾಕಿಲ್ಲ. ಇಷ್ಟು ಅಮೌಂಟ್ ನ ಬರೀ ನಮ್ಮೂರೊಂದಕ್ಕೆ ಕೊಟ್ಟಿರೋದು. ಅಂದ್ರೆ ಥ್ರೂ ಔಟ್ ನಮ್ಮ ಇಂಡಿಯಾದಲ್ಲಿ ಜಸ್ಟ್ ಎಲೆಕ್ಷನ್ ಪರ್ಪಸ್ಗೋಸ್ಕರ ಎಷ್ಟು ಕೋಟಿನ ಕೊಟ್ಟಿರನ ಈ ತರ ದುಡ್ಡನ್ನ ಕೊಡ್ತಾ ಬಂದ್ರೆ ಎಲ್ಲಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ? ಈ ಸಂಪತ್ತಿಗೆ ಈ ಚೆಕ್ ಪೋಸ್ಟ್ ಗಳೆಲ್ಲ ಯಾಕೆ ಬೇಕು? ನಮ್ಮೂರಲ್ಲಿ 1000 ಮನೆಗಳಿದೆ. ಒಬ್ಬ ರೈತ ಒಂದು ಬೋರ್ ಕೊಡ್ಸಕ್ಕೆ 2 ಲಕ್ಷ ಖರ್ಚು ಮಾಡ್ತಾನೆ. 1000 ರೈತರು 1000 ಬೋರ್ ಕೊಡ್ಸಕ್ಕೆ 20 ಕೋಟಿ ಖರ್ಚು ಮಾಡ್ತಾರೆ. ಅದೇ ಈ ರಾಜಕಾರಣಿಗಳು 500 ರೂಪಾಯಿ ಕೊಟ್ಟು ಎಲ್ಲವನ್ನು ಮುಗಿಸ್ತಾ ಇದ್ದಾರೆ. ಅದ್ರ ಬದಲು ಈ ಕೆರೆಗಳನ್ನ ತುಂಬಿಸಿದ್ರೆ ಈ ನಮ್ಮ ರೈತರದ್ದು 20 ಕೋಟಿ ದುಡ್ಡು ಉಳಿಯುತ್ತೆ. ಇದ್ರ ಬಗ್ಗೆ ನಾವೆಲ್ಲ ಯಾಕೆ ಯೋಚನೆ ಮಾಡ್ತಿಲ್ಲ? ಇನ್ನೊಂದು ಬೇಜಾರಾಗೋ ಸಂಗತಿ ಏನಂದ್ರೆ, ಈ ದುಡ್ಡನ್ನೆಲ್ಲ ಹಂಚಿರೋದು ಬೇರೆ ಯಾರು ಅಲ್ಲ, ನಮ್ಮೂರವ್ರೆ. ಅವ್ರು ಯಾಕೆ ದುಡ್ಡನ್ನ ಇಸ್ಕೋಬೇಕಾದ್ರೆ ಪ್ರಶ್ನೆ ಮಾಡಲಿಲ್ಲ, ಮತ್ತೆ ನಮಗೆ ದುಡ್ಡು ಬೇಡ, ಊರ ಅಭಿವೃದ್ಧಿ ಮಾಡಿ ಸಾಕು ಅಂತ ಯಾಕೆ ಕೇಳಲಿಲ್ಲ? ಯಾಕಂದ್ರೆ ಊರ ಅಭಿವೃದ್ಧಿ ಆದ್ರೆ ನಾವು ಅಭಿವೃದ್ಧಿ ಆಗ್ತೀವಿ, ನಾವು ಅಭಿವೃದ್ಧಿ ಆದ್ರೆ ನಾವು ಫ್ರೀ ಆಗ್ತೀವಿ, ನಾವು ಫ್ರೀ ಆದ್ರೆ ಅವ್ರು ಮಾಡೋ ತಪ್ಪುಗಳನ್ನ ಪ್ರಶ್ನೆ ಮಾಡ್ತೀವಿ ಅನ್ನೋ ಭಯ ಅವ್ರಿಗೆ. ಫಾರ್ ಎಕ್ಸಾಂಪಲ್, 3 ಲೈನ್ ಕರೆಂಟ್ ಕೊಡ್ತಾರೆ. ಆ 3 ಲೈನಲ್ಲಿ ನಮ್ಮ ಬೋರ್ 1 ಅವರ್ ಓಡುತ್ತೆ, ಮಿಕ್ಕಿದ ಗ್ಯಾಪ್ ಕೊಡುತ್ತೆ ಅನ್ನೋ ಟೈಮಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಟೈಮ್ನೆಲ್ಲ ತಗೊಂಡೋಗಿ ತೋಟದ ಹತ್ರ ನೀರು ಬಿಡಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಆದ್ರೆ ನಮ್ಮೂರ್ ಕೆರೆಗಳೆಲ್ಲ ತುಂಬಿ ಬೋರ್ಗಳೆಲ್ಲ ಚೆನ್ನಾಗಿ ಓಡ್ತಾ ಐತೆ ಅಂದಾಗ ನಾವು ಆಟೋ ಆಗಿ ಬಂದು ಇಲ್ಲಿ ನಡೀತಿರೋ ತಪ್ಪುಗಳನ್ನ ಹುಡುಕಿ ನಾವು ಕೇಳ್ತೀವಿ. ಹಾಗಾಗಿ ಎಲ್ಲಿ ಕೇಳ್ತಾರೋ ಅನ್ನೋ ಭಯದಿಂದ ನಮ್ಮನ್ನ ಅಭಿವೃದ್ಧಿ ಮಾಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಇನ್ನಾದ್ರೂ ನಮ್ಮೂರ ಅಭಿವೃದ್ಧಿ ಬಗ್ಗೆ ನಾವು ಧ್ವನಿ ಎತ್ತೋಣ. ನಾನು ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪು ಮಾತಾಡಿದ್ರೆ ಕಮೆಂಟ್ ಮಾಡಿ, ಮತ್ತೆ ಇಷ್ಟ ಆದ್ರೆ ಶೇರ್ ಮಾಡಿ. ಇದು ನಮ್ಮೂರಿನ ಪರಿಸ್ಥಿತಿ ಅಲ್ಲ, ಇದು ನಮ್ಮ ಇಡೀ ಇಂಡಿಯಾದ ಪರಿಸ್ಥಿತಿ. ಇಲ್ಲಿ ಯಾವ ರಾಜಕಾರಣಿನೂ ನಿಮ್ ಜೀವನನ ಬದಲು ಮಾಡಲ್ಲ ಅಥವಾ ನಿಮ್ ಊರ್ನ ಬದಲು ಮಾಡಲ್ಲ. ನೀವ್ ಯಾವತ್ತು ಎದ್ದು ನಿಂತು ಎಲ್ಲಾ ರಾಜಕಾರಣಿನೂ ಕ್ವಶನ್ ಮಾಡ್ತೀರಾ, ಅವತ್ ಮಾತ್ರ ನಿಮ್ಮೂರ್ ಬದಲಾಗುತ್ತೆ, ನೀವು ಬದಲಾಗ್ತೀರಾ, ನಿಮ್ ಮಕ್ಳು ಬದಲಾಗ್ತಾರೆ, ಮತ್ತೆ ನೀವು ಸಮೃದ್ಧಿಯಾಗಿರ್ತೀರಾ. ಯಾಕಂದ್ರೆ ಇಲ್ಲಿ ಸ್ಟೇಜ್ ಹತ್ತಿ ಭಾಷಣ ಮಾಡುವಂತ ರಾಜಕಾರಣಿಗಳು ಬೇಡ, ಮತ್ತೆ ಅವರು ಯೋಜನೆಗಳನ್ನ ಮಾಡಿ ನಮ್ಮನ್ನ ಒಪ್ಸುವಂತ ರಾಜಕಾರಣಿಗಳು ಬೇಡ. ನಮಗೆ ಬೇಕಾಗಿರುವ ಯೋಜನೆಯನ್ನು ಮಾಡುವಂತಹ ನಾಯಕರು ನಮಗೆ ಬೇಕು. ಆಗ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ.